ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವು ಬಿಡದಿಯ ಬೈರಮಂಗಲದಲ್ಲಿದ್ದೇವೆ. ಏನು ರೈತರ ಒಂದು ಹೋರಾಟ ನಡೀತಾ ಇದೆ, ಅದ್ರ ವಿಚಾರವಾಗಿ ಇಲ್ಲಿ ರೈತರ ಕಷ್ಟಗಳನ್ನ ಕೇಳೋಣ ಅಂದುಬಿಟ್ಟು ನಾವು ಮತ್ತು ಹಾಗೆ ಅಡ್ಡಂಡ ಕಾರ್ಯಪ್ಪ ಅವರು ಕೂಡ ಇಬ್ಬರು ಬಂದಿದ್ದೇವೆ. ಬನ್ನಿ ಇಲ್ಲಿನ ರೈತರ ವಿಚಾರಗಳನ್ನ ತಿಳ್ಕೊಳ್ಳೋಣ, ರೈತರ ಒಂದು ಕಷ್ಟಗಳನ್ನ ಕೇಳೋಣ. ಈ ಒಂದು ಸರ್ಕಾರ ಏನು ಇಲ್ಲಿನ ಒಂದು ಜಮೀನನ್ನು ಏನು ಪುಣ್ಯ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಹೊರಟಿದೆ, ಇಲ್ಲೂ ಒಂದು ಮಿನಿ ಬೆಂಗಳೂರನ್ನ ಮಾಡಬೇಕು ಅಂತ ಹೊರಟಿದೆ. ಆ ವಿಚಾರವಾಗಿ ನಾವು ಬೆಂಗಳೂರಿಂದ ಬಂದ್ವಿ. ಇಲ್ಲಿನ ರೈತರನ್ನು ಮಾತಾಡಿಸುವಂಥ ಕೆಲಸಗಳನ್ನ ಮಾಡೋಣ ಬನ್ನಿ. ಈ ಸಮಾಜದ ಒಬ್ಬ ನಾಗರಿಕನಾಗಿ ಈ ಪರಿಸರದ ಬಗ್ಗೆ, ಭೂಮಿಯ ಬಗ್ಗೆ, ನಮ್ಮ ರೈತರ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಕಾಳಜಿ ಇದ್ದದ್ರಿಂದ ನಾನು ಈ ಬಿಡದಿಯಲ್ಲಿ ಏನು ಸರ್ಕಾರ ಗ್ರೇಟರ್ ಬೆಂಗಳೂರು ಅಂತ ಮಾಡೋಕ್ಕೆ ಹೊರಟು ಈ ರೈತರ ಭೂಮಿಯನ್ನು, ಅವರ ಬದುಕನ್ನು ಏನು ಕಸಿದುಕೊಳ್ಳೋಕ್ಕೆ ಹೊರಟಿದೆ, ಆಗ ನಾನು ಒಂದು ಹೆಲ್ಪ್ ಆಗಲಿ, ಬೇರೆಯವರಿಗೆ ನೋಡಲಿ, ಅಟ್ಲೀಸ್ಟು ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳು, ಕಲಾವಿದರು ಅಂತ ಹೇಳ್ಕೊಂಡು ಬೋಂಗು ಬಿಡ್ತಾರೆ, ಅವರೆಲ್ಲ ಸ್ವಲ್ಪ ನೋಡಲಿ ಅಂತೇಳಿ ನಾನು ಆ ವಿಡಿಯೋವನ್ನು ಹಾಕಿದೆ. ಅದು ಹಾಕಿದ ನಂತರ ನಾನು ಬೆಂಗಳೂರಿಗೆ ಬಂದೆ. ನಾನು ನಾಟಕ ಬರೆಯೋ, ನಿಮಗೆ ಗೊತ್ತು, ಅಡ್ಡಂಡ ಕಾರ್ಯಪ್ಪ. ನಾನು ನಾನು ಹೊಸ ನಾಟಕವನ್ನು ಬರೆದಿದ್ದೀನಿ. ಅದನ್ನು ರೀಡಿಂಗಿಗೆ ಅಂತ ನನ್ನದೊಂದು ಪರಂಪರೆ ಇದೆ. ಅದಕ್ಕೆ ನನ್ನ ಗೆಳೆಯರ ಹತ್ರ ಬಂದಾಗ ಒಂದು 100 ಜನ ಸೇರಿದರು. ಆಗ ಬಂದಾಗ ಬೆಂಗಳೂರು ಅಡ್ಡಾಡಿದಾಗ ಅಲ್ಲಿರುವ ಕಸ, ಆ ರಸ್ತೆಗಳು ಗುಂಡಿ ಬಿದ್ದದ್ದು, ಇದೆಲ್ಲ ನೋಡಿ ನನಗೆ ಒಂಥರ ಹೇಸಿಗೆ ಆಯಿತು, ನಗು ಬಂತು. 36,000 ಕೋಟಿ ರೂಪಾಯಿ ಕಸ ಎತ್ತಕ್ಕೆ ಅದನ್ನೇ ತಿಂದುಬಿಟ್ಟಿದ್ದಾರೆ ಅಂತ ಹೇಳುವಾಗ ಅದನ್ನೇ ತೆಗೆದಿಲ್ಲ ಈ ಗ್ರೇಟರ್ ಬೆಂಗಳೂರು ಅಂತ DK ಶಿವಕುಮಾರ್ ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಈ ದೇಶದ ಅತ್ಯಂತ ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ DK ಶಿವಕುಮಾರ್. ಇದು ನಿಮ್ಮ ಬೆವರಿನ ಅಥವಾ ನಿಮ್ಮ ಗಳಿಕೆ ಆಗಿರ್ಬೋದು ಅಂತ ಹೆಮ್ಮೆ ಪಟ್ಕೊಳ್ಬೋದು. ಆದರೆ ಈ ಹಣ ಇಷ್ಟು ದೊಡ್ಡ ಶ್ರೀಮಂತನಾಗಲಿಕ್ಕೆ ಬರೀ ನಿಮ್ಮ ಬೆವರೊಂದೇ ಸಾಕಾಗೋದಿಲ್ಲ, ಅಲ್ಲಿ ಬೆಟ್ಟ ಗುಡ್ಡಗಳು ಕರಗಿದ್ದು ಆಗುತ್ತೆ. ಅದಕ್ಕೆ ನಿಮಗೆ ಒಂದು ಒಳ್ಳೆಯ ಹೆಸರು ಬಂಡೆ ಅಂತ ಬಂದಿದೆ ಅಂತ. ಈಗ ನೀವು ರೈತರ ಬದುಕನ್ನು ಕಸಿದುಕೊಳ್ಳಕ್ಕೆ ಹೊರಟಿದ್ದೀರಿ. ನಾನು ಇವತ್ತು ಬಂದಿದ್ದೇನೆ, ಈ ಬೈಲಹೊಂಗಲಕ್ಕೆ ಬಂದಿದ್ದೇನೆ. ಈ ರೈತರು ಏನಿದ್ದಾರೆ ಇಲ್ಲಿ ಬಾಡಿದ ಮುಖದಿಂದ ಕೂತಿದ್ದಾರೆ, ಎಷ್ಟೋ ದಿನದಿಂದ ಕೂತಿದ್ದಾರೆ, ಈ ಚಪ್ಪರದ ಅಡಿಯಲ್ಲಿ ಕೂತಿದ್ದಾರೆ. ಎಲ್ಲರ ಕಣ್ಣುಗಳಲ್ಲಿ ಒಂದು ಭರವಸೆ ಇದೆ, ಆದರೆ ಮುಖದಲ್ಲಿ ಬಾಡಿದೆ. ಅವರು ಅವರ ಕಾಯಕವನ್ನೇ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರ ಕಾಯಕ ಮಾಡೋದು ಕೂಡ ಕಷ್ಟ ಆಗ್ತದೆ. ಅವರ ಹಸುಕರು ಇದೆ, ಅವರ ದಿನನಿತ್ಯದ ಕಾಯಕ ಆಗಬೇಕು. ಇಲ್ಲಿ ನನಗೆ 499 ಎಕರೆ ಜಾಗವನ್ನು ಈಗ ಎಕ್ವೈರಿ ಮಾಡಲಿಕ್ಕೆ ಮೊದಲ ಹಂತದಲ್ಲಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು ಎಲ್ಲ ರೈತರು, ಅದಕ್ಕೆ ಮೊದಲ ನೋಟಿಸಿಗೆ ಸುಮಾರು 3,600ರಷ್ಟು ರೈತರು ಅದರ ವಿರುದ್ಧವಾಗಿ, ಈ ಎಕ್ವೈರಿ ವಿರುದ್ಧವಾಗಿ ಅವರು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನನ್ನ ಇಚ್ಛೆ ಏನಂದರೆ 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ, 10 ಕೋಟಿನ ಪ್ರಶ್ನೆ ಅಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಸಿದ್ದರಾಮಯ್ಯನವರು ದೊಡ್ಡ ಮೈಕದಲ್ಲಿ ನಾನು 10 kg ಅಕ್ಕಿಯನ್ನು ಕೊಡ್ತೇನೆ, 10 kg ಅಕ್ಕಿಯನ್ನು ಈ ಅಕ್ಕಿ ಎಲ್ಲಿಂದ ಬರ್ತದೆ? ಕುರುಬ ಜನಾಂಗದವರೇ ಆದ, ಬಹಳ ಬಡತನದಿಂದ ಬಂದಿರುವ, ಕುರಿಗಳನ್ನು ಸಾಕಿಕೊಂಡೇ ಇದ್ದವರು, ಅಲ್ಲಿಂದ ನೀವು 15ನೇ ವಯಸ್ಸಿಗೆ ಶಾಲೆಗೆ ಹೋದವರು, ಇದೆಲ್ಲ ಬೋಂಗು ಬಿಡ್ತೀರಲ್ಲ. ಈ ಅನ್ನಭಾಗ್ಯದ 10 kg ಅಕ್ಕಿ ಕೊಡಲಿಕ್ಕೆ ಎಲ್ಲಿಂದ ಬರ್ತದೆ? ದಯವಿಟ್ಟು ಹೇಳಿ, ಎಲ್ಲಿಂದ ಬರ್ತದೆ? ವಿಧಾನಸೌಧದ ಕೃಷ್ಣ ನಿವಾಸದಿಂದ ಬರ್ತದಾ? ಅಥವಾ ವಿಧಾನಸೌಧದ 3ನೇ ಮಾಡಿಯಿಂದ ಭತ್ತ ಬೆಳೀತಾ ಇದ್ದೀರಾ? ನೀವು ಹೇಳಿ. ನೀವು ನಿಮ್ಮ DK ಕುಮಾರಸ್ವಾಮಿ ಅವರು ಹೇಳಿ, ಅಥವಾ ಮಹಾಜ್ಞಾನಿಯಾದ ಈ ಕರ್ನಾಟಕದ ಒಬ್ಬ ಅರಿಸ್ಟಾಟಲ್ ಆದ ಪ್ರಿಯಾಂಕ ಖರ್ಗೆ ನೀವು ಹೇಳಿ ಈ ಅನ್ನಭಾಗ್ಯಕ್ಕೆ ಎಲ್ಲಿಂದ ಬರ್ತದೆ? ಭತ್ತವೋ, ರಾಗಿಯೋ, ಜೋಳವೋ, ಗೋಧಿಯೋ ನೀವು ನೀವು ಪೇಪರ್ ತಿಂತೀರಾ? ಅತಿ ದೊಡ್ಡ ದೇಶದ ಶ್ರೀಮಂತ ಮುಖ್ಯಮಂತ್ರಿ ನೀವು ಬೆಳಿಗ್ಗೆ ತಿನ್ನೋದು ಏನನ್ನ? ದಯವಿಟ್ಟು ಅದೊಂದು ಹೇಳಬೇಕು. ಏನು ಒಂದು ಟ್ಯಾಬ್ಲೆಟ್ ಮಾತ್ರ ತಿಂದು ಇಡೀ ಹೊಟ್ಟೆಯನ್ನು ತುಂಬಿಸ್ಕೋತೀರಾ? ಹೇಳಿ, ನೀವು ಅನ್ನ ತಿನ್ನೋದಿಲ್ವಾ? ನಿಮ್ಮ ಫುಡ್ ಏನು? ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಏನು? ಮಧ್ಯಾಹ್ನದ ಊಟ ಏನು? ರಾತ್ರಿ ಊಟ ಏನು? ಹಾಗಾದರೆ ಹೇಳಿ, ಯಾಕೆ ಈ ಭೂಮಿಯನ್ನು ಕಸಿದುಕೊಳ್ತಾ ಇದ್ದೀರಿ? ಹೀಗೆ ಕಸಿತಾ ಹೋದರೆ, ಎಲ್ಲವೂ ಟೌನ್ಶಿಪ್ ಆದರೆ, ನಿಮ್ಮ ಬೆಂಗಳೂರು ಮೈಸೂರಿಗೆ ಮುಟ್ಟಿದರೆ, ಅದರ ಅಕ್ಕಪಕ್ಕದಲ್ಲಿರುವ ರಸ್ತೆ, ಈ ಹೊಲಗಳು, ಈ ಜಮೀನುಗಳು, ಈ ಹಸಿರು ವಾತಾವರಣ ಇದೆಲ್ಲ ಮಾಯ ಆದರೆ ಏನಾಗ್ತದೆ? ಕೊಡಗಿನಲ್ಲಿ ಮಳೆ ಇಲ್ಲ ಇವತ್ತು. ಅಲ್ಲಿ ಭಾಗಮಂಡಲದಲ್ಲಿ ಮಳೆ ಹುಯ್ದರೆ ನಿನ್ನ ಕನ್ನಂಬಾಡಿ ಕಟ್ಟೆ ತುಂಬೋದು. ಇನ್ನು ಬೆಂಗಳೂರು ಜನಕ್ಕೆ ಕುಡಿಯೋಕ್ಕೆ ನೀರು, ಮೈಸೂರು ಜನಕ್ಕೆ ಕುಡಿಯೋಕ್ಕೆ ನೀರು ಕೊಡೋದು ಕಾವೇರಿ ತುಂಬಿದರೆ.
ಇವತ್ತು ಕಾವೇರಿ ತುಂಬೋದು ಹೋಗಲಿ, ಬರಡಾಗಿ ನಿಂತಿದೆ ಅಲ್ಲಿ. ಕನ್ನಂಬಾಡಿಯಲ್ಲಿ ನೆಕ್ಸ್ಟ್ ನೀವು ನೀರು ಕುಡಿಯೋಕ್ಕೆ ನೀರು ಕೊಡಲಿಕ್ಕೆ ನಿಮಗೆ ತಾಕತ್ತಿರೋದಿಲ್ಲ. ಆ ಬೆಂಗಳೂರು ಹೇಗಿದ್ದೀರಿ, ಶುದ್ಧ ಮಾಡಿರಿ ಮೊದಲು ಹೋಗಿ. ಈ ರೈತರಿಗೆ ಭೂಮಿಯನ್ನು ಕಸಿದನ್ನು ನಿಲ್ಲಿಸಿ. ಖಂಡಿತವಾಗಿ ನಾನು ಇಲ್ಲಿ ಬಂದು ಪ್ರತಿ ರೈತರನ್ನು ಮಾತಾಡಿಸುವಾಗ ಅವರು ಹೇಳಿದ್ದು, ನಾವು ಜೀವ ಹೋದರೂ ಕೊಡಲ್ಲ, ನಾವು ವಿಷದ ಬಾಟ್ಲನ್ನು ಕೈಯಲ್ಲಿ ಇಟ್ಕೊಂಡಿದ್ದೇವೆ, DKಗೆ ನಮ್ಮ ರಕ್ತವನ್ನು ನಮ್ಮ ಪ್ರಾಣವನ್ನು ಕೊಟ್ಟು ಅವರಿಗೆ ಸಮಾಧಿ ಮಾಡಿ. ಇಲ್ಲಿಯ ರೈತರ ಕಣ್ಣೀರು ನಿಮಗೆ ತಗುಲುತ್ತದೆ DK. ನೀವು ಯೋಚನೆ ಮಾಡಿಬೋದು, ಈ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ನಿಂದ ನೀವು ಎಷ್ಟೋ ಮಿಲಿಯನ್, ಕೋಟಿ ಅಲ್ಲ ಮಿಲಿಯನ್ ಹಣ, ಕಮಿಷನ್ ಹಣ ಸಂಪಾದನೆ ಮಾಡ್ಬೋದು. ಆ ಹಣವನ್ನು ಮುಂದೆ 28ನೇ ಚುನಾವಣೆಗೆ ನೀವು ಎಲ್ಲ 224 ಕ್ಷೇತ್ರದ ನಿಮ್ಮ MLAಗಳಿಗೆ 5 ಕೋಟಿಯೋ 10 ಕೋಟಿಯೋ ಕೊಟ್ಟು ಗೆಲ್ಲಿಸಲಿಕ್ಕೆ ಹಣವೇ ಬೇಕಾದ್ದರಿಂದ ನೀವು ಈ ರೈತರ ಮಾರಣ ಹೋಮಕ್ಕೆ ಬಂದಿದ್ದೀರಿ ಅಷ್ಟೇ. ಈ ರೈತರ ಮಾರಣ ಹೋಮಕ್ಕೆ ನೀವು ಪ್ಲ್ಯಾನ್ ಹಾಕಿರೋದೇ 278ರ ಇಲೆಕ್ಷನಿಗೆ. ನೀವು ನಿಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳುವ ಉದ್ದೇಶಕ್ಕೆ. ಇದು ನಿಮ್ಮ ಮುಂದಿನ ಪ್ಲ್ಯಾನು. ನಿಮ್ಮ ಈ ಮುಂದಿನ ಪ್ಲ್ಯಾನ್ ನಡೆಯೋದಿಲ್ಲ. ನೀವು ಅಲ್ಲಿ ಬಂಡೆ ಕರಗಿಸಿದ್ದು ಸಾಕು. ಇಲ್ಲಿ ಗದ್ದೆಯನ್ನು ಕರಗಿಸಬೇಡಿ, ಹೊಲವನ್ನು ಕರಗಿಸಬೇಡಿ, ಈ ರೈತರ ಕಣ್ಣೀರನ್ನು ಭರಿಸಬೇಡಿ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ, ನಿಮ್ಮಲ್ಲಿ ಏನಾದರೂ ಸೃಜನಶೀಲತೆ ಇದ್ದರೆ ನೀವು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀರಿ DK ಶಿವಕುಮಾರ್ ಅವರೇ? ಪರಾಗ ಅಲ್ಲಿಗೂ ಹೋಗ್ಬಿಟ್ಟಿರಿ, ನೀವು ಮುಳುಗಿದ್ದೀರಿ. ಅಜ್ಜಯ್ಯನ ಪ್ರಾರ್ಥನೆ ಮಾಡ್ತೀರಿ, ಹೋಗಿ ಕೇಳಿ ಅಜ್ಜಯ್ಯನವರಿಗೆ, ನಾನು ಈ ರೈತರಿಗೆಲ್ಲ ಸಮಾಧಿ ಮಾಡ್ತಾ ಇದ್ದೀನಿ, ಹೇಳು ಅಜ್ಜಯ್ಯ ಅಂತ ಕೇಳಿ ಹೋಗಿ. ಅಜ್ಜಯ್ಯ ಹೇಳಲಿ, ನಿಮ್ಮದು ನೀನು ಮಾಡ್ತಿರೋದು ಕರೆಕ್ಟಪ್ಪ ಶಿವಕುಮಾರ, ಹೋಗು ಎಲ್ಲ ರೈತರನ್ನು ಸಮಾಧಿ ಮಾಡು ಹೇಳು. ನೀವು ದೇವರಿಗೆ ಎಲ್ಲ ನಮಸ್ಕಾರ ಹಾಕೊಂಡು ಬರ್ತಿದ್ರಲ್ಲ, ಹೊಲಕ್ಕೆ ನಮಸ್ಕಾರ ಮಾಡಿರಿ, ಗದ್ದೆಗೆ ನಮಸ್ಕಾರ ಮಾಡಿ, ಅಲ್ಲಿರುವ ಗೋಮಾತೆಗೆ ನಮಸ್ಕಾರ ಮಾಡಿ, ಪುಣ್ಯ ಬರುತ್ತೆ. ಇಷ್ಟು ಹೇಳೋದು ನಾನು ಎಮೋಷನಿಂದ ಹೇಳ್ತಾ ಇಲ್ಲ, ಭಾವಾವೇಶದಿಂದ ಹೇಳ್ತಾ ಇಲ್ಲ. ಕೊಡಗಿನ ಒಬ್ಬ ಜನನಾಗಿ, ಕೊಡಗಿನ ವಿವೀರ ಪರಂಪರೆಯಿಂದ ಬಂದ ಒಬ್ಬ ವ್ಯಕ್ತಿಯಾಗಿ ನನಗೆ ಪರಿಸರ, ಗದ್ದೆ, ಭೂಮಿ ಮತ್ತು ರೈತರು ಇದೆಲ್ಲ. ನೀವು ನಾಳೆಯಿಂದ ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ನೇಗಿಲ ಯೋಗಿ ಹಾಡನ್ನು ಹಾಕಬೇಡಿ. ನೇಗಿಲ ಯೋಗಿ ಹಾಡನ್ನು ಅಲ್ಲಿ ಹಾಕ್ತೀರಿ, ಇಲ್ಲಿ ದ್ರೋಹ ಮಾಡ್ತೀರಿ. ಇದು ನನ್ನ ಪ್ರಾರ್ಥನೆ. ದಯಮಾಡಿ ಕರ್ನಾಟಕದ ಸಮಸ್ತ ಜನರಿಗೆ, ಕರ್ನಾಟಕದ ಬುದ್ಧಿಜೀವಿಗಳಿಗೆ, ಕರ್ನಾಟಕದ ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲರಿಗೂ ಒಂದು ಪ್ರಾರ್ಥನೆ, ರೈತ ಸಂಘದ ಎಲ್ಲ ಗುಂಪುಗಳಿಗೆ ಒಂದು ಪ್ರಾರ್ಥನೆ, ದಯವಿಟ್ಟು ಬಿಡದಿ ರೈತರ ನೆರವಿಗೆ ಬನ್ನಿ. ನಾವು ಈ ಗೋಮಾತೆಗಳನ್ನು ಉಳಿಸೋಣ, ರೈತರನ್ನು ಉಳಿಸೋಣ. ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತ ಅಂತ ಡೋಂಗಿ ಮಾತನ್ನು ಹೇಳಬೇಡಿ. ನಿಜವಾದ ಮಾತು ಹೇಳಬೇಕಾದ್ರೆ ಬಿಡದಿಗೆ ಬನ್ನಿ, ಇವರಿಗೆ ಬೆಂಬಲ ಕೊಡಿ. ನಮಸ್ಕಾರ. ಇಲ್ಲಿ ನಾವು 471 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ 3,000 ಶಾಸಕ ಆಗೋನಲ್ಲ ಈ ಬಾಲಕೃಷ್ಣ ಅನ್ನೋನು, ಅವ್ರ ಜೊತೆ ಕೈ ಜೋಡಿಸಿ ಇದನ್ನ ಅಕ್ವೈರ್ ಮಾಡಿ ಅಂತ ಹೇಳ್ತಾರೆ. ಇವ್ರು ನಾಚಿಕೆ ಆಗಲ್ಲ ಸರ್? ಆ GDP ಅಧ್ಯಕ್ಷ ಅಂತ ಒಬ್ಬ ಅವನೇ ನಟರಾಜ ಅಂತ, ಅಲ್ಲಿ ಉಡಾಪೆ ಮಾತಾಡ್ಕೊಂಡು ನೀವು ಏನು ಮಾಡಿದ್ರು ಬಿಡಲ್ವಂತೆ ನಮ್ಮ ಜಮೀನ. ಕಾಮಧೇನು, ಈ ಕಲ್ಪವೃಕ್ಷ ಇದ್ರನ್ನೆಲ್ಲ ಒಡೆದು ನಾಶ ಮಾಡ್ತಾರಲ್ಲ ಸರ್, ಅವ್ರು ನಿಜವಾಗೂ ಯಾವ ದೇವರು ಕ್ಷಮಿಸಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಏನು ಬೆಂಗಳೂರು ಒತ್ತಡನ ಕಡಿಮೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಆ ಒತ್ತಡ ಕಡಿಮೆ ಮಾಡಬೇಕಾದ್ರೆ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ, ಪ್ರಕೃತಿ ನಾಶ ಮಾಡಿ ಉದ್ಯೋಗ ಸೃಷ್ಟಿ ಮಾಡೋದು ಸರಿನಾ? ಇಲ್ಲಿ ಏನು ಒಂದು ದಿನಕ್ಕೆ 2 ಪಂಚಾಯತಿಯಿಂದ 20 ರಿಂದ 25 ಸಾವಿರ ಲೀಟ್ರ್ ಹಾಲು ಉತ್ಪತ್ತಿ ಆಯ್ತಿದೆ. ಇದೇ ಈಗ ಟೋಟಲಿ ನಮ್ಮ ಬಿಡದಿ ಹೋಬಳಿಯಿಂದ ಎಷ್ಟು ಲಕ್ಷ ಹಾಲು ಒಂದು ದಿನಕ್ಕೆ ಸಂಗ್ರಹ ಆಗ್ಬೋದು? ಈಗ ಕನಕಪುರ ಬೆಂಗಳೂರು ರಾಮನಗರದಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು ಅಂತ ಅಂದ್ಬಿಟ್ಟು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಕೇಳ್ತಾರೆ, ಆಯಿತು. ಬೆಂಗಳೂರಲ್ಲಿ KMF ಆಯಿತು ಅಂತ ಅಂದ್ಬಿಟ್ಟು ಕನಕಪುರಕ್ಕೆ KMF ಕೇಳ್ತಾರೆ. ಈ ರಾಮನಗರಕ್ಕೆ ಒಂದು KMF ಕೊಡಲಿ, ಬಿಡದಿ ಭಾಗದಲ್ಲಿ ಒಂದು KMF ಕೊಡಲಿ. ಒತ್ತಡ ಕಡಿಮೆ ಆಯ್ತಿದೆ, ಸರಬರಾಜು ಆಗೋದು ಕಡಿಮೆ ಆಯ್ತಿದೆ, ಇಲ್ಲಿ ಉದ್ಯೋಗ ಸೃಷ್ಟಿ ಆಯ್ತಿದೆ. ಒಂದು ದಿನಕ್ಕೆ ಲಕ್ಷಾಂತರ ಲೀಟರ್ ಹಾಲು ಉತ್ಪತ್ತಿ ಆಯ್ತಿದೆ. ಯಾಕೆ ಮಾಡಬಾರ್ದು ಸರ್ ಅಭಿವೃದ್ಧಿನ? ಸ್ನೇಹಿತರೆ ನೋಡಿ, ನಾವೀಗ ಅಲ್ಲಿ ರೈತರು ಒಂದಿಷ್ಟು ಮಾತಾಡಿಸ್ತೀವಿ. ಅದಾದಮೇಲೆ ಅದರ ಅಕ್ಕಪಕ್ಕ ನೀವು ನೋಡಿದ್ರಿ, ನಾವು ವಿಡಿಯೋಗಳು ತೋರಿಸ್ತಾ ಬಂದ್ವಿ. ಇದು ಪಕ್ಕದಲ್ಲಿ ಸ್ವಲ್ಪ ಅದು ಏನು ಬೈಲ್ಮಂಗ್ಲ ರೈತರೆಲ್ಲ ಏನು ಧರಣಿಗೆ ಕೂತಿದ್ದಾರೆ, ಅದರ ಪಕ್ಕದಲ್ಲೇ ನಾವು ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೀವು ನೋಡ್ತಿರ್ಬೋದು. ಈಗ ಸುತ್ತಲೂ ತೋಟ, ಅದ್ರ ಮಧ್ಯದಲ್ಲಿ ಒಂದು ಮನೆ ಇದೆ. ಅವರು ನೋಡಿ ಎಷ್ಟು ಹಸುಗಳು ಇಲ್ಲಿ ಮನೆ ಮುಂದೆ ಇರುವಂಥದ್ದು. ಅಂದರೆ ಇಲ್ಲಿ ರೈತರು ಇದೆಲ್ಲ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ಇಲ್ಲಿನ
ರೈತರು ಒಂದು ಸ್ವಾವಲಂಬಿಗಳಾಗಿ ಇಲ್ಲಿ ಹೈನುಗಾರಿಕೆಯನ್ನು ಕೂಡ ಮಾಡ್ತಿರುವಂಥದ್ದನ್ನ ಕಾಣುತ್ತೆ. ನೀವು ಪಕ್ಕದಲ್ಲೇ ತೆಂಗಿನ ತೋಟವನ್ನು ಹಾಗೆ ಅಡಿಕೆಯ ತೋಟವನ್ನು ನಾವಿಲ್ಲಿ ಕಾಣ್ಬೋದು. ನಮಗೆ ಬೇಜಾರು ಏನಂತಂದರೆ ಈಗ ಏನಿದೆ ಒಂದು ಹಸಿರು, ಇವರ ಒಂದು DK ಶಿವಕುಮಾರ್ ಅವರ ಏನು ಒಂದು ಮತ್ತೊಂದು ಮಿನಿಯ ಬೆಂಗಳೂರು ಮಾಡಬೇಕನ್ನೋ ಒಂದು ಕಲ್ಪನೆ ಇದೆ, ಇದೆಲ್ಲವೂ ನಾಶವಾಗುತ್ತೆ. ನೀವು ಈಗೇನು ಬೆಂಗಳೂರಲ್ಲಿ ಏನು ಬರಡು ಭೂಮಿ ಎಲ್ಲಿ ನೋಡಿದ್ರು ಕಾಂಕ್ರೀಟನ್ನು ನೋಡ್ತಿದ್ದೀರಾ, ಅದೇ ರೀತಿಯಲ್ಲಿ ಆಗುತ್ತೆ. ಇಲ್ಲಿ ಏನು ಒಂದು ಪ್ರಕೃತಿಯ ಸೊಬಗನ್ನು ನಾವು ನೋಡ್ತಾ ಇದ್ದೀವಿ, ಇದೆಲ್ಲ ಕಣ್ಮರೆ ಆಗುತ್ತೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಇವರ ಒಂದು ಪೂಜೆಗೆ, ನಾನು ಸುಮ್ಮನೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಇವರು ಮನೆಯ ಮುಂಭಾಗದಲ್ಲಿ ಈಗ ಮನೆಗೆ ಏನು ದಿನಕ್ಕೆ ಒಂದು 20-30 ರೂಪಾಯಿ ಮನೆಗೆ ಹೂವನ್ನು ಖರ್ಚು ಮಾಡ್ತೀವಿ, ಅದನ್ನೆಲ್ಲವೂ ಕೂಡ ಮನೆಯಲ್ಲೇ ಕೈಬೇವಿನ ಸೊಪ್ಪು ಆಗಿರ್ಬೋದು, ಕರಿಬೇವಿನ ಸೊಪ್ಪು ಆಗಿರ್ಬೋದು, ವೀಳ್ಯದೆಲೆ ಆಗಿರ್ಬೋದು, ಪೇರ್ಲಕಾಯಿ ಆಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ಇದೆಲ್ಲವನ್ನು ಇಲ್ಲೇ ಬೆಳ್ಕೊಳ್ಳುವಂಥ ಕೆಲಸಗಳಾಗಿದೆ. ಇದೇನಾದರೂ ಗ್ರೇಟರ್ ಬೆಂಗಳೂರು ಅಥವಾ ಏನು ಮಿನಿ ಬೆಂಗಳೂರು ಆಯಿತು ಅಂತ ಅಂದರೆ ಇದೆಲ್ಲವೂ ನಾಶ ಆಗುವಂತಹ ಕೆಲಸಗಳಾಗ್ತಾಯಿದೆ ನೋಡಿ. ಅಂದರೆ ಇಲ್ಲಿ ರೈತರ ಆರೋಗ್ಯವೂ ಕೂಡ ಅದ್ಭುತವಾಗಿರುತ್ತೆ. ಇದ್ರ ಮನೆಯ ಮುಂಭಾಗದಲ್ಲೇ ಇವು ನೀರು ಬಿಡುವಂಥ ಕೆಲಸಗಳಾಗಿದೆ ನೋಡಿ. ರೈತರು ಜಮೀನಿಗೆ ನೀರು ಬಿಡ್ತಾ ಇದ್ದಾರೆ. ಹಾಗೆ ಅಲ್ಲಿ ರೈತರು ಏನೋ ಒಂದು ಬೆಳೆಯ ಏನೋ ಒಂದು ಕೆಲಸಗಳನ್ನ ಅವ್ರು ದಿನನಿತ್ಯದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಬೆಳಗ್ಗೆ ಅವರ ಕಾರ್ಯದಲ್ಲಿ ತೊಡಗಿಕೊಂಡು ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ನಾಶವಾಗುವಂತಹ ಕೆಲಸಗಳು ಆಗೋದ್ರಲ್ಲಿ ಸಂದೇಹವಿಲ್ಲ. ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ರಾಜ್ಯದ ಯಾವುದೋ ರೈತರಿಗೆ ನಾವು ಬೆಂಬಲ ಕೊಡ್ತೇವೆ ಅಥವಾ ಎಲ್ಲೋ ಒಂದು ಪೇಟೆನಲ್ಲಿ ಒಂದು ಮರವನ್ನು ಕಡಿದ ತಕ್ಷಣ ಅದನ್ನು ಅಪ್ಕೊಂಡ್ಬಿಟ್ಟು ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋರೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ರೈತರ ಪರವಾಗಿ ನಿಂತ್ಕೊಂಡ್ರೆ ಒಂದು ಒಳ್ಳೆಯದಾಗುತ್ತೆ. ನಾವೇನು ಒಂದು ಹಾಲನ್ನು ಕುಡಿತಾ ಇದ್ದೀವಿ, ಒಂದು ತೆಂಗಿನ ಒಂದು ಕಾಯಿಯನ್ನು ತಿಂತಿದ್ದೀವಿ, ಅದೆಲ್ಲವೂ ಕೂಡ ಈ ಒಂದು ರೈತರೇ ಬೆಳೆದಿರುವಂತಹ ಒಂದು ತರಕಾರಿಗಳಾಗಿರ್ಬೋದು, ಹಣ್ಣು ಆಗಿರ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಸ್ನೇಹಿತರೆ, ನಾವೇ ಇಲ್ಲಿ ಇರೋಣ, ಇಲ್ಲೇ ಇನ್ನೊಂದಷ್ಟು ಸಮಯವನ್ನು ಕಳೆಯೋಣ ಅಂತ ನಮಗೆ ಅನಿಸ್ತಾ ಇದೆ. ಇಂತಹ ಒಂದು ಜಾಗವನ್ನು ಬರಡು ಭೂಮಿ ಅಂತ DK ಶಿವಕುಮಾರ್ ಹೇಳ್ತಿರೋದು ನಿಜವಾಗ್ಲೂ ಹಾಸ್ಯಾಸ್ಪದ ಅನಿಸ್ತಾ ಇದೆ ಸ್ನೇಹಿತರೆ. ನೀವು ಮತ್ತೊಮ್ಮೆ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ತೋರಿಸುವಂಥ ಕೆಲಸಗಳನ್ನ ಮಾಡ್ತೇನೆ ನೋಡಿ. ಬೋರನ್ನು ಆನ್ ಮಾಡಿ ನೀರನ್ನು ಹಾಯಿಸಿ ರೈತರು ನೋಡಿ ಎಷ್ಟು ಅದ್ಭುತ ಅಲ್ಲ ಸ್ನೇಹಿತರೆ. ಈಗ ನೀವು ಕಂಡಾಗ ಎಷ್ಟು ಅನುಕೂಲ ಆದಿಲ್ಲಿ, ನಾವು ಇದನ್ನ ಬಿಟ್ಟು ಕೊಡೋಕ್ಕಾಯ್ತದ? ಆಗಲ್ಲಮ್ಮ. ಅವ್ರಿಗೇನು ಜ್ಞಾನ ಬೇಡವಾ? ಸುಮ್ಮನೆ ಮಾತಾಡ್ಬಿಟ್ರೆ ಏನು ಮಾಡೋದು ನಾವು? ನೋಡಿ ಇಳ್ಳೆದೆಲ್ಲ ನೋಡ್ರಿ, ಚೀಪೆ ಗಿಡ ನೋಡ್ರಿ, ಮಾವಿನ ಎಷ್ಟದೇ ಅನುಕೂಲ ಇಲ್ಲಿ. ಎಲ್ಲ ಇಲ್ಲೇ ಬೆಳ್ಕೊತೀವಿ ನಾವು. ಪಪ್ಪಾಯಿ ಎಲ್ಲ, ಬಾಳೆ ಗಿಡ ಎಲ್ಲ ಪ್ರತಿಯೊಂದು ಅದೇ ನಮಗೆ. ಈ ಅನುಕೂಲ ಬೆಂಗಳೂರಲ್ಲಿ ಏನು ಮಾಡ್ತೀರ ಹೋಗಿ? ದೊಡ್ಡ ಮನೆ ಕಟ್ಕೊಂಡು ಏನು ಮಾಡ್ತೀರಾ? ನೀವೇ ಯೋಚನೆ ಮಾಡಿರಿ. ಇಂಥ ಜಾಗನ ಹಾಳು ಮಾಡೋಕ್ಕೆ ನಿಂತವ್ರೆಲ್ಲ ಅವ್ರಿಗೇನು ಜ್ಞಾನ ಬೇಡವಾ? ಆಯ್ತದ? ಯೋಚನೆ ಮಾಡಿರಿ. ನೀವೇ ನೋಡಿ ಸುತ್ತಮುತ್ತ ನೋಡಿದ್ರ ಇದೊಂದೇ ಅಲ್ಲ, ಎಲ್ಲಿ ಗಂಟಾನ ನೋಡ್ರಿ, ಎಲ್ಲಿ ಗಂಟಾನ ನೋಡ್ರಿ. ಕಾಳು ಕಡ್ಡಿಗಳನ್ನೆಲ್ಲ ಬೆಳೆದಿದ್ದಾರೆ. ಎಲ್ಲ ಬೆಳಿತೀವಿ ಸರ್ ನಾವು. ಕಾಳು ಕಡ್ಡಿಗಳನ್ನ ಇವರೇ ಬೆಳ್ಕೋತಾರೆ ಹೇಳಿದ್ವಿ ಅಲ್ವರಾ? ಅವ್ರು ಖರ್ಚಾಗಬೇಕು, ಹಾಕ್ಬೇಕು, ಏನೋ ಫ್ಯಾಕ್ಟ್ರಿ ಅದು ಇದು ಕಟ್ಟಬೇಕು, ಅನುಕೂಲವಾಗಿ ಅವ್ರು ಇರಬೇಕು. ನಾವಿದನ್ನ ಕಳ್ಕೊಂಡು ಎಲ್ಲೋಗೋಣ? ಯೋಚನೆ ಮಾಡ್ರಿ. ಇವಾಗ ರೈತನ ಹಿಂಗೆ ಹಾಳು ಮಾಡ್ತಾರಲ್ಲ, ಇವ್ರಿಗೇನು ಜ್ಞಾನ ಬೇಡವಾ? ಇವ್ರು ಎಂಟ್ರ ಮಕ್ಕಳು ಸುಖವಾಗಿದ್ಬಿಟ್ರೆ ಸಾಕ. ನಾವು ಇಷ್ಟ ಆಗೋದ್ರಲ್ಲೇ ಜೀವನ ಮಾಡ್ತಾ ಇದ್ದೀವಿ ನೋಡ್ರಿ. ಎಲ್ಲ ಒಂದು ದಿನಕ್ಕೆ 3 ದಿನಕ್ಕೆ 4 ದಿನಕ್ಕೆ 3,000-4,000 ಸಂಪಾದನೆ. ಕಾಯಿಲೆ, ಖಾರ ಮೆಣಸು, ಸೊಪ್ಪು, ತರಕಾರಿ ಎಲ್ಲ ಪ್ರತಿಯೊಂದು ಬೆಳ್ಕೊತೀವಿ ನಾವು. ಹಸ್ಗಳಿಲ್ದಿರಿ ನಮ್ಗೆ ಆಯ್ತದ? ದನಕರಿ ಏನೋ ಮಾಡಬಾರ್ದು, ಹೋಗಿ ಸಿಟಿಲಿ ಇರಬೇಕು. ಹಿಂಗದೆ ಹಿಂಗೆ ಹಾಳು ಮಾಡಕ್ಕೆ ನಿಂತವ್ರೆ. ಬಾಡ್ಪಟ್ಗೆ ಯಾರು ಕೊಡಲ್ಲ ರೈತರು, ಕೊಡಲ್ಲ ಬಿಡಿ. ಸುಮ್ಮನೆ ಏನು ಮಾಡ್ತಾರೆ ಅಪ್ಪ? ಏನು ಎಲ್ಲರೂ ರೈತರನ್ನ ಹೊಡೆದಾಕ್ಬಿಡ್ತಾರ? ಮತ್ತೆ ಎಲ್ಲ ನಿಂತ್ಕೊಂಡ್ರೆ ಅಪ್ಪಂದು ಏನೂ ಆಗಲ್ಲ. ಬರಬೇಕು, ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಕೂತ್ಕೊಂಡು ಅಲ್ಲಿ ಕೇಳ್ಬಿಟ್ರೆ ಆಯ್ತದ್ರ? ಬರಲಿ, ನೋಡ್ಕೊಂಡು ಹೋಗಿ. ಸ್ನೇಹಿತರೆ, ಇದನ್ನೆಲ್ಲ ನಮಗೆ ನೋಡಿ, ಇಲ್ಲಿ ಒಂದು ವಾತಾವರಣವನ್ನು ನೋಡಿ, ಹಾಗೆ ಇಲ್ಲಿಯ ರೈತರನ್ನು ಮಾತಾಡಿಸಿ ನಮಗೆ ಅನಿಸಿದ್ದು ಒಂದೇ, ಎಂತಹ ಅದ್ಭುತವಾದ ತಾಣ ಇದು ನಮಗೆ. ಅಂದರೆ ನಾವು ಮಲೆನಾಡಲ್ಲಿದ್ದಂತಹ ಜನ ನಾವಾಗಿರೋದ್ರಿಂದ, ಅಂದರೆ ನಮ್ಮ ಮಲೆನಾಡು ಭಾಗದವನಾಗಿರೋದ್ರಿಂದ, ನಾನು ಮಲೆನಾಡಲ್ಲಿ ಯಾವ ರೀತಿ ಒಂದು ನಮಗೆ ಅನುಭವ, ಒಂದು ಈ ಥರ ಒಂದು ಹಸಿರು ಒಂದು ಅನುಭವವನ್ನು ಕೊಡುತ್ತೋ, ಅದೇ ರೀತಿಯಲ್ಲೇ ಕೂಡ ಈ ಒಂದು ಬಿಡದಿಯ ಈ ಒಂದು ಜಾಗವು ಕೂಡ ಇಂತಹದ್ದೇ ಒಂದು ವಾತಾವರಣ ಇಲ್ಲಿ ಇದೆ. ಅಂದರೆ ಇಲ್ಲಿನ ರೈತರು ಹೇಳುವಂಥದ್ದು ಹೈನುಗಾರಿಕೆ ಆಗಿರುವಂಥದ್ದು, ತೆಂಗು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಾಶವಾಗುತ್ತೆ. ರೈತರು ಇದನ್ನೆಲ್ಲ ಒಂದು ಬಿಟ್ಟರು ಅಂತ ಅಂದರೆ ಆರ್ಥಿಕತೆ, ಅಂದರೆ ರೈತರ ಆರ್ಥಿಕತೆ ಅಥವಾ ನಾವೇನು ಫುಡ್ಡು ಒಂದು ಯಾವ ರೀತಿ ಒಂದು ಬ್ಯಾಲೆನ್ಸ್ ಆಗ್ತಿತ್ತೋ, ಅಥವಾ ಹಾಲು ಯಾವ ರೀತಿ ಒಂದು ಬ್ಯಾಲೆನ್ಸ್ ಆಗ್ತಿತ್ತೋ, ಬೆಂಗಳೂರಿಗೆ ಸಾಕಷ್ಟು ಸಾವಿರಾರು ಲೀಟ್ರ್ಗಳ ಹಾಲುಗಳು ಇಲ್ಲಿಂದ ಏನು ಬರ್ತಿತ್ತೋ ಅದೆಲ್ಲ ಇಂಬ್ಯಾಲೆನ್ಸ್ ಆಗುವಂಥ ಕೆಲಸ ಆಗ್ತಾಯಿದೆ. ಅಂದರೆ ಈಗ ಒಂದು ಬೆಂಗಳೂರೇ ಇದೆ ಆಲ್ರೆಡಿ, ಅದನ್ನು ನೀಟಾಗಿಡುವಂಥ ಕೆಲಸಗಳಾಗಬೇಕು. ಅದನ್ನು ಬಿಟ್ಟು
ಮತ್ತೊಂದು ಒಂದು ಮಿನಿ ಬೆಂಗಳೂರನ್ನು ಒಂದು ಸೃಷ್ಟಿಯನ್ನು ಮಾಡಿ ಇಲ್ಲಿರುವಂತಹ ಪ್ರಕೃತಿಯನ್ನು ಹಾಳು ಮಾಡಿ ಎಷ್ಟರ ಮಟ್ಟಿಗೆ ಈಗಾಗಲೇ ಹಾಸ್ಪಿಟ್ಲ್ಗಳು ನೀವು ನೋಡ್ತಿರ್ಬೋದು, ಬೆಂಗಳೂರಿನಲ್ಲಿ ಸಾಕಷ್ಟು ಹಾಸ್ಪಿಟಲ್ಗಳಿದ್ದಾವೆ, ಅಲ್ಲಿಗೆ ಜನಗಳು ಹೋಗಿದ್ದು ಹಣವನ್ನೆಲ್ಲ ವ್ಯಯ ಮಾಡ್ತಿದ್ದಾರೆ. ಈ ರೀತಿಯ ಒಂದು ಸಂದರ್ಭ ಇರಬೇಕಾದ್ರೆ ಇಲ್ಲಿ ಈ ಒಂದು ಜಾಗವನ್ನು, ಇಲ್ಲಿ ಒಂದು ರೈತರನ್ನು, ಈ ಮಿನಿ ಒಂದು ಬೆಂಗಳೂರನ್ನು ಮಾಡಿ ಇಲ್ಲಿ ಒಂದು ಪ್ರಕೃತಿಯನ್ನು ಹಾಳು ಮಾಡಿ ಮತ್ತಷ್ಟು ಹಾಸ್ಪಿಟಲ್ಗಳನ್ನು ಕಟ್ಟಿ ಅವರನ್ನು ಉದ್ಧಾರ ಮಾಡಲಿಕ್ಕೋಸ್ಕರನ ಈ ನೀವು ಮಾಡೋಕೆ ಹೊರಟಿರುವಂಥದ್ದು. ನಿಜವಾಗ್ಲೂ ಭಾಳ ನೋವಾಗುತ್ತೆ ಇಂತಹ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಿದ್ರೆ. ಇದಕ್ಕೆ ದಯವಿಟ್ಟು ಎಲ್ಲ ಒಂದು ರಾಜ್ಯದ ಮೂಲೆ ಮೂಲೆಯಿಂದ ರೈತರುಗಳಾಗಿರ್ಬೋದು, ಪ್ರಗತಿಪರ ಚಿಂತಕರಾಗಿರ್ಬೋದು, ಹಾಗೆ ಸಮಾಜ ಹೋರಾಟಗಾರರಾಗಿರ್ಬೋದು, ಅವರೆಲ್ಲರೂ ಕೂಡ ಈ ರೈತರ ಪರವಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.